ಇವತ್ತು ಪ್ಯಾರಿಸ್ನಲ್ಲಿ ನಾವಿದ್ದ ಹೋಟೆಲ್ಗೆ ಬಾಯ್ ಹೇಳ್ತಾ ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವರು ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿಯವರು. ಇವರು ಬಸವಕೇಂದ್ರ ಶಿವಮೊಗ್ಗ ಮತ್ತು ಬಸವ ತತ್ವಪೀಠ ಚಿಕ್ಕಮಗಳೂರಿನ ಮಠಾಧೀಶ್ವರರು. ಇವತ್ತಿನಿಂದ ಇವರು ನಮ್ಮ ಜೊತೆ ಇರೋದು ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದು ಹೊರಟು ಪ್ಯಾರಿಸಿಂದ ಬೆಲ್ಜಿಯಮ್ಗೆ ಹೋಗಿ ಬೆಲ್ಜಿಯಮ್ನಲ್ಲಿ ಕೆಲವು ಜಾಗಗಳನ್ನ ನೋಡಿಕೊಂಡು ನೆದರ್ಲ್ಯಾಂಡ್ಗೆ ಹೋಗಿ ರಾತ್ರಿ ಅಲ್ಲೇ ಉಳಿತಾ ಇದ್ದೀವಿ. ನಾವೀಗ ಹೋಗ್ತಾ ಇರೋ ದಾರಿನಲ್ಲಿ ಹಳ್ಳಿಗಳು ಮತ್ತು ದೊಡ್ಡ ದೊಡ್ಡ ಹೊಲಗಳು ಕಾಣಿಸ್ತಾ ಇದ್ದಾವೆ. ಮಳೆಗಾಲ ಆಗಿದ್ದರಿಂದ ಎಲ್ಲ ಕಡೆನೂ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಸುಮಾರು 2.5 ಗಂಟೆ ಪ್ರಯಾಣ ಮಾಡಿದ ಮೇಲೆ ಒಂದು ಪೆಟ್ರೋಲ್ ಬಂಕ್ ಹತ್ರ ಬಸ್ನ ನಿಲ್ಲಿಸಿದ್ರು. ನಾವು ಬೆಳಗ್ಗೆ 8 ಗಂಟೆಗೆಲ್ಲ ಜರ್ನಿ ಶುರು ಮಾಡಿದ್ವಿ. ಎಲ್ಲರೂ ಬಸ್ನಿಂದ ಇಳಿದು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಒಳಗಡೆ ಏನೇನಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿದ್ವಿ. ಮಳೆ ವಾತಾವರಣ ಇತ್ತು, ಸಣ್ಣದಾಗಿ ತುಂತುರು ಮಳೆ ಬರ್ತಾ ಇತ್ತು. ಇಲ್ಲಿ ರೋಡ್ ಸೈಡ್ನಲ್ಲಿ ಪೆಟ್ರೋಲ್ ಬಂಕ್ ಇದೆ. ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದಾರೆ, ವಾಶ್ರೂಮ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಕಾಫಿ ಬೇಕು ಅಂದ್ರೇ ಕುಡಿಬೋದು. ಮಳೆ ವಾತಾವರಣ, ಸಣ್ಣ ತುಂತುರು ಮಳೆ ಬರ್ತಾ ಇದೆ, ಚೆಂದ ಇದೆ ಒಂಥರ. ಇಲ್ಲಿ ಬರವಣಿಗೆ ಎಲ್ಲ ಇಂಗ್ಲೀಷ್ನಲ್ಲಿರುತ್ತೆ, ಆದರೆ ಅರ್ಥ ಮತ್ತು ಉಚ್ಚಾರಣೆ ಎಲ್ಲ ಫ್ರೆಂಚಲ್ಲಿರುತ್ತೆ. ನಮ್ಮ ತುಳು ಭಾಷೆ ಇದೆಯಲ್ಲ ಆ ಥರ, ಕನ್ನಡ ಬರವಣಿಗೆ ಆದರೆ ಭಾಷೆ ತುಳು ಆಗಿರುತ್ತಲ್ಲ ಆ ಥರ ಇರುತ್ತೆ. ನಮಗೆ ಕೆಲವೆಲ್ಲ ಇಂಗ್ಲೀಷಿದು ಅರ್ಥ ಆಗ್ತಾ ಇರಲಿಲ್ಲ ಅವು ಏನು ಬರ್ತಿದ್ದಾರೆ ಅಂತ. ಇಲ್ಲೆಲ್ಲ ಪೆಟ್ರೋಲ್ ಬಂಕ್ಗಳ ಹತ್ರ ಈ ಥರ ಶಾಪ್ಗಳಿರುತ್ತೆ. ಇದರದ್ದು ಇನ್ನೊಂದು ಬಾಗಿಲಿಂದ ಹೊರಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಅಲ್ಲಿ ಸುಮಾರು ಜನ ಬೈಕ್ಗಳನ್ನ ನಿಲ್ಲಿಸಿದ್ರು, ತುಂಬ ದೊಡ್ಡ ದೊಡ್ಡ ಬೈಕ್ಗಳು. ಇವನ್ನ ರೈಡ್ ಮಾಡಲಿಕ್ಕೆ ಎಲ್ಲ ಪ್ಯಾಕಾಗಿ ಹೊರಡ್ತಾಯಿದ್ರು. ಇಲ್ಲೊಂದು ಅರ್ಧ ಗಂಟೆ ಓಡಾಡ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ನಾವೀಗ ಬೆಲ್ಜಿಯಮ್ಗೆ ಎಂಟ್ರಾಗ್ತಾ ಇದ್ದೀವಿ. ಬ್ರಸೆಲ್ಸ್ ಬೆಲ್ಜಿಯಂನ ರಾಜಧಾನಿ. ಇದು ಯುರೋಪ್ ಒಕ್ಕೂಟದ ವಾಸ್ತವಿಕ ಆಡಳಿತ ಕೇಂದ್ರ. ಇಲ್ಲಿ ಡಚ್ ಮತ್ತು ಫ್ರೆಂಚು 2 ಭಾಷೆನೂ ಇದೆ. ಇಲ್ಲಿ ರೋಡ್ ತುಂಬ ಹಳಿಗಳು ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ. ಇವೆಲ್ಲ ಟ್ರಾಮು ಮತ್ತು ಮೆಟ್ರೋ ಹೋಗಲಿಕ್ಕೆ ಮಾಡಿರೋದು. ಇದು ಮಧ್ಯಕಾಲೀನ ಶ್ರೀಮಂತ ಇತಿಹಾಸನ ಹೊಂದಿದೆ.
ಇಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಡ್ಕೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ. ಸೈಕಲ್ನೂ ಉಪಯೋಗಿಸ್ತಾರೆ ಇಲ್ಲಿ ಜನಗಳು. ಇಲ್ಲಿ ಜನಗಳು ಸಾರ್ವಜನಿಕ ಸಾರಿಗೆಯನ್ನು ತುಂಬ ಚೆನ್ನಾಗಿ ಬಳಸ್ಕೊತಾರೆ. ಇಲ್ಲಿ ಪಾರ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಬಸ್ನಲ್ಲಿ ಹೋಗ್ತಾನೆ ದಾರಿ ಪಕ್ಕದಲ್ಲಿ ತುಂಬ ಪಾರ್ಕ್ಗಳು ಸಿಕ್ಕಿದ್ವು, ನೋಡ್ತಾ ಹೋದ್ವಿ. ಇದು ಸುಪ್ರೀಂ ಕೋರ್ಟು. ಇದು ಚರ್ಚು. ಇವೆಲ್ಲ ಕ್ರಿಶ್ಚಿಯನ್ ರಾಷ್ಟ್ರಗಳಾಗಿರೋದ್ರಿಂದ ಚರ್ಚ್ಗಳಂತೂ ಇಲ್ಲಿ ಜಾಸ್ತಿನೇ ಇದ್ದಾವೆ. ಬ್ರಸೆಲ್ಸ್ಗೆ ಬರೋದ್ರೊಳಗೆ ಸುಮಾರು 1.5 ಗಂಟೆ ಆಗಿತ್ತು. ನಾವು ಬೆಳಗ್ಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಹೊಟ್ಟೆ ಎಲ್ಲರಿಗೂ ಚೆನ್ನಾಗಿ ಹಶ್ವಾಗಿತ್ತು. ಇಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಆರ್ಯಭವನ್ ಅಂತ. ಅಲ್ಲಿ ಊಟಕ್ಕೆ ಅಂತ ಹೋದ್ವಿ. ಬಿಸಿ ಬಿಸಿ ಸೌತ್ ಇಂಡಿಯನ್ ಊಟ ಕೊಟ್ಟಿದ್ರು, ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಉದ್ದಕ್ಕೂ ಅಂಗಡಿಗಳಿರೋ ಒಂದು ಸಣ್ಣ ರಸ್ತೆ. ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಪಕ್ಕನೇ ಇಲ್ಲಿ ಲೋಕಲ್ ರೆಸ್ಟೋರೆಂಟ್ಗಳು ಇದ್ದು, ರೋಡ್ನಲ್ಲೇ ಅಂಗಡಿ ಮುಂದೆ ಟೇಬಲ್ ಹಾಕಿ ಸರ್ವ್ ಮಾಡ್ತಾಯಿದ್ರು. ಕಸ ವಿಲೇವಾರಿಗೆ ಅಂತ ಮೋಸ್ಟ್ಲಿ ಅಂಗಡಿಗಳಲ್ಲೆಲ್ಲ ಇದ್ದಿದ್ದ ಕಸನ ಈ ಥರ ಕಟ್ಟಿ ರೋಡ್ ಸೈಡ್ನಲ್ಲಿ ಇಟ್ಟಿದ್ರು. ವೆಹಿಕಲ್ ಬಂದು ತೊಗೊಂಡೋಗುತ್ತೆ. ನಾನಿಲ್ಲಿ ಟ್ರಾಮ್ ಬರ್ತಾ ಇರೋದನ್ನು ನೋಡಿ ನಿಂತ್ಕೊಂಡೆ. ನಾನು ನಮ್ಮ ಈ ಕರ್ನಾಟಕದಲ್ಲೆಲ್ಲೂ ಟ್ರಾಮ್ ನೋಡಿಲ್ಲಲ್ಲ, ಹಾಗಾಗಿ ನನಗಿದು ವಸ್ತು ಅನ್ನಿಸ್ತು. ನಾವು ನಿಂತಿದ್ದಂಗೆ ಒಂದು 2-3 ಟ್ರಾಮ್ ನಮ್ಮ ಮುಂದೆ ಹೋಯಿತು. ನಾವು ನಮ್ಮ ಬಸ್ನ ಕಾಯ್ತಾ ಇಲ್ಲಿ ರೋಡ್ ಸೈಡ್ನಲ್ಲಿ ನಿಂತಿದ್ವಿ. ಇಲ್ಲಿ ಜನಗಳು ಮರದ ಕೆಳಗಡೆ ಹಾಕಿರೋ ಬೆಂಚ್ ಮೇಲೆ ಕೂಲಾಗಿ ಮಲಗಿದ್ರು. ನಮ್ಮ ಟ್ರೂಪ್ನವರು ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ಮಲಗ್ತೀವಿ ಅಂತ ಹೋದರು. ಆದರೆ ನಮ್ಮ ಟೂರ್ ಮ್ಯಾನೇಜರು ಲೇಟಾಗುತ್ತೆ ಹೇಳಿ ಅಂತ ಎಬ್ಬಿಸ್ಕೊಂಡು ಓಡಿಸ್ಕೊಂಡು ಕರ್ಕೊಂಬಂದರು. ನಾವೀಗ ಹೋಗ್ತಿರೋದು ಬೆಲ್ಜಿಯಂನ ಗ್ರ್ಯಾಂಡ್ ಪ್ಲೇಸ್ ಅನ್ನೋ ಸ್ಕ್ವೇರ್ಗೆ. ಎದುರುಗಡೆ ಕಾಣಿಸ್ತಿರೋ ಕಟ್ಟಡದ ಗೋಪುರ ನೋಡಿ. ಈ ಗೋಪುರ ಸುಮಾರು 315 ಅಡಿ ಎತ್ತರ ಇದೆ. ಇದರ ಹೆಸರು ಟೌನ್ ಹಾಲ್ ಅಂತ. ರಾಜ ಅಲ್ಲಿ ಕುಲಕಸಬು ಮಾಡೋರ್ನೆಲ್ಲ ಒಂದು ಒಕ್ಕೂಟ ಮಾಡ್ಕೊಂಡು ಸೇರಿಸ್ಕೊಂಡು ಏನಾದರೂ ರೂಲ್ಸ್ಗಳನ್ನ ಮಾಡಬೇಕು ಅಂದರೆ ಅವ್ರ ಸಲಹೆನ ತೊಗೊಂಡು ಮಾಡ್ತಾಯಿದ್ರಂತೆ. ಈ ಎದುರುಗಡೆ ಕಟ್ಟಡಕ್ಕೆ ಚಿನ್ನದ ಲೇಪನ ಮಾಡಿದ್ದಾರೆ. ಇವೆಲ್ಲ 13ನೇ ಶತಮಾನದಲ್ಲಿ ನಿರ್ಮಿಸಿರೋ ಅಂಥ ಅರಮನೆಗಳು. ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ಹಿಟ್ಲರು ಈ ಚೌಕ ತುಂಬ ಚೆನ್ನಾಗಿದೆ, ಇದನ್ನು ಹಾಳು ಮಾಡಬೇಡಿ ಅಂತೇಳಿ ಸೈನಿಕರಿಗೆ ಆರ್ಡ್ರ್ ಮಾಡಿದ್ರಿಂದ ಈ ಚೌಕನ ಅದೇ ರೀತಿ ಉಳಿಸ್ಕೊಂಡಿದ್ದಾರೆ. ಇದು ಮನ್ನೆಕೆನ್ ಪಿಸ್. ಪುಟ್ಟ ಹುಡುಗ ಬೆತ್ತಲೆಯಾಗಿ ಕಾರಂಜಿಗೆ ಮೂತ್ರ ವಿಸರ್ಜನೆ ಮಾಡೋ ಅಂಥ ವಿಗ್ರಹ. ಶಿಲ್ಪಿ ಜೆರೋಮ್ ಡುಕ್ವೆಸ್ನಾಯ್ ಅನ್ನೋರು 1619ರಲ್ಲಿ ಬಂಡಾಯದ ಸಂಕೇತವಾಗಿ ಈ ಪ್ರತಿಮೆನ ರಚಿಸ್ತಾರೆ. ಇದ್ರ ಒರಿಜಿನಲ್ ಪ್ರತಿಮೆನ ಮ್ಯೂಸಿಯಂನಲ್ಲಿಟ್ಟಿದ್ದಾರೆ. ಇದು ಅದರದ್ದೇ ಪ್ರತಿರೂಪ ಅಷ್ಟೇ. ಈ ಪ್ರತಿಮೆಗೆ ವಿಶೇಷ ಸಂದರ್ಭಗಳಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನ ಹಾಕ್ತಾರೆ. ಇದಕ್ಕೆ ಸುಮಾರು 1000ಕ್ಕಿಂತ ಹೆಚ್ಚಿಗೆ ವೇಷಭೂಷಣಗಳಿದೆ ಅಂತ ಹೇಳಿ ತಿಳಿದು ಬಂತು.
ನಾವು ಆಮೇಲೆ ಹೋಗಿದ್ದು ಚಾಕ್ಲೇಟ್ ಅಂಗಡಿಗೆ. ಇಲ್ಲಿ ಸುತ್ತಮುತ್ತ ಸುಮಾರು ಅಂಗಡಿಗಳು ಚಾಕ್ಲೇಟ್ನ ಮಾರ್ತಾರೆ. ಡಾರ್ಕ್ ಚಾಕ್ಲೇಟ್ ಜಾಸ್ತಿ ಇಲ್ಲಿ ಸಿಕ್ಕತ್ತೆ. ಬೆಲ್ಜಿಯಂ ಚಾಕ್ಲೇಟು ಮುಂಚೆಯಿಂದನೂ ತುಂಬ ಹೆಸರುವಾಸಿ. ಗೋಡಿವಾ ಮತ್ತು ಪಿಯರೆ ಮಾರ್ಕೋಲಿನಿ ಅಂತಹ ಚಾಕ್ಲೇಟು ಇಲ್ಲೆಲ್ಲ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಬೇಕಿರೋರು ಇಲ್ಲಿ ಹೋದಾಗ ತೊಗೊಬರ್ಬೋದು. ಇದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿರೋ ಮತ್ತೊಂದು ಆಕರ್ಷಣೆ, ಅಟೋಮಿಯಮ್. ಒಂದು ಆಟಮನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಎಷ್ಟು ಸೈಜ್ ಇರುತ್ತೋ ಆ ಸೈಜನ್ನು 160 ಮಿಲಿಯನ್ ಟೈಮ್ಸ್ ದೊಡ್ಡದು ಮಾಡಿದ್ದಾರೆ. ವೈಜ್ಞಾನಿಕವಾಗಿ ದೊಡ್ಡದು ಮಾಡಿದರೆ ಒಂದು ಆಟಮನ್ನು ಎಷ್ಟು ದೊಡ್ಡದಾಗುತ್ತದು ಅನ್ನೋದನ್ನು ಈ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ತಯಾರು ಮಾಡಿದ್ದಾರೆ. 1958ರಲ್ಲಿ ಒಂದು ವಿಶ್ವಮೇಳ ನಡೆಯುತ್ತೆ, ಎಕ್ಸ್ಪೋ 58 ಅಂತ. ಅದರಲ್ಲಿ ವೈಜ್ಞಾನಿಕ ಪ್ರಗತಿಯ ಸಂಕೇತವಾಗಿ ಇದನ್ನು ನಿರ್ಮಿಸ್ತಾರೆ. ಇದು ರಸ್ತೆಯಲ್ಲಿ ನಾವು ಕೆಳಗಡೆ ಹೋಗ್ತಾ ಕತ್ತೆತ್ತಿ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಮೇಲೆ ಹತ್ತಲಿಕ್ಕೆ ಮೆಟ್ಲುಗಳೂ ಇದೆ. ಇವತ್ತಂತೂ ಬೆಳಗ್ಗೆಯಿಂದ ಸುಮಾರಾಗಿ ಮಳೆ ಬರ್ತಾನೇ ಇತ್ತು. ನನಗೆ ನಮ್ಮ ಮಲೆನಾಡಿನಲ್ಲಿ ಪ್ರಯಾಣ ಮಾಡ್ದಂಗೆ ಆಗ್ತಾಯಿತ್ತು. ಸುಂದರವಾದ ಮನೆಗಳ ಮುಂದೆ ಸ್ವಲ್ಪ ಜಾಗ ಬಿಟ್ಕೊಂಡಿರ್ತಿದ್ರು. ಅಲ್ಲಿ ಲಾನು ಮತ್ತು ಹೂವಿನ ಗಿಡಗಳು ಎಲ್ಲ ತುಂಬ ಬೆಳೆಸಿದ್ರು. ಇಲ್ಲಿ ದಾರಿ ಉದ್ದಕ್ಕೂ ಸಣ್ಣ ಪುಟ್ಟ ಟೌನ್ಗಳ ಪಕ್ಕ ಎಲ್ಲ ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಒಳ್ಳೆ ಮಳೆಗಾಲ ಆಗಿರೋದ್ರಿಂದ
ದಾರಿ ಉದ್ದಕ್ಕೂ ಹಸಿರು ಮತ್ತು ಬಿಳಿ ಹಳದಿ ಕಲರ್ದು ಹೂವುಗಳು, ಮೋಸ್ಟ್ಲಿ ಕಳೆಗಿಡನೇ ಇರಬೇಕು, ಆದ್ರೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಲ್ಲೇ ಈ ಥರ ಕಾಲುವೆಗಳಿದ್ದಾವೆ. ಕಾಲುವೆ ತುಂಬ ನೀರು ಬರ್ತಿ ಇರ್ತಿತ್ತು. ಇದು ವ್ಯವಸಾಯಕ್ಕೆ ಮತ್ತು ಕೈಗಾರಿಕೆಗಳಿಗೆ ಉಪಯೋಗಿಸ್ತಾರೆ ಅಂತ ಹೇಳಿದರು. ನೋಡಿ ಇಲ್ಲಂತೂ ಹಳದಿ ಹೂವು. ನನಗಿದು ಸಡನ್ನಾಗಿ ನೋಡಿದರೆ ನಮ್ಮಲ್ಲಿ ಪಂಜಾಬ್ನಲ್ಲಿ ಇರುತ್ತಲ್ಲ ಸಾಸಿವೆ ಹೂವು ಆ ಥರ ಕಾಣಿಸ್ತಾ ಇತ್ತು. ಆದರೆ ಅದು ಸ್ಪಷ್ಟವಾಗಿ ನೋಡೋಕ್ಕಾಗ್ತಿರ್ಲಿಲ್ಲ, ಬಸ್ಸು ಸ್ವಲ್ಪ ಫಾಸ್ಟಾಗಿತ್ತು, ಹಾಗಾಗಿ ಹಳದಿ ಹೂವು ಅನ್ನೋದು ಅಷ್ಟೇ ಕಾಣಿಸ್ತಾ ಇತ್ತು. ನಾವೀಗ ನೆದರ್ಲ್ಯಾಂಡ್ಗೆ ಎಂಟ್ರಾಗಿದ್ದೀವಿ. ಇಲ್ಲೂ ಅಷ್ಟೇ ಸ್ವಚ್ಛ ರಸ್ತೆಗಳು, ತುಂಬ ಜನಸಂಖ್ಯೆ ಇರ್ತಿರ್ಲಿಲ್ಲ, ಖಾಲಿ ರಸ್ತೆಗಳು ಕಾಣಿಸ್ತಾ ಇತ್ತು. ಅಲ್ಲೊಂದು ಇಲ್ಲೊಂದು ವೆಹಿಕಲ್ ಅಷ್ಟೇ ಇದ್ದಿದ್ದು. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನ ಪ್ಯಾರಿಸಲ್ಲಿ ಮಾಡಿದ್ವಿ. ಮಧ್ಯಾಹ್ನದ ಊಟನ ಬೆಲ್ಜಿಯಂನಲ್ಲಿ, ರಾತ್ರಿ ಊಟನ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಮಾಡ್ತಾಯಿದ್ದೀವಿ. ನನಗೆ ವಿಶೇಷವಾಗಿ ಸುಂದರವಾಗಿ ಕಂಡ ದೃಶ್ಯಗಳನ್ನೆಲ್ಲ ಸೆರೆ ಹಿಡಿದಿದ್ದೆ. ಅವುಗಳನ್ನೆಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೆಚ್ಚು ಕಡಿಮೆ ಈ ದಿನವೆಲ್ಲ ಜರ್ನಿನೇ ಆಯಿತು. ಮಧ್ಯದಲ್ಲಿ ಒಂದು 2-3 ಗಂಟೆ ಕೆಲವು ಜಾಗಗಳನ್ನ ನೋಡಿದ್ದು ಅಷ್ಟೇ. ಇಲ್ಲಿ ನೆದರ್ಲ್ಯಾಂಡ್ನ ಬಸ್ನ ನೋಡಿದೆ. 2 ಬಸ್ನ ಜಾಯಿಂಟ್ ಮಾಡಿರೋಂಗೆ ಕಾಣಿಸ್ತಾ ಇತ್ತು. ಭದ್ರಾವತಿನಲ್ಲಿ ರಸ್ತೆ ರೈಲು ಅಂತ ನಾವು ಸಣ್ಣ ಮಕ್ಕಳಲ್ಲಿ ಓಡಾಡ್ತಾ ಇದ್ದು, 2 ಬಸ್ನ ಜಾಯಿಂಟ್ ಮಾಡ್ಕೊಂಡು ನಂಗೆ ತಕ್ಷಣ ಅದು ನೆನಪಾಯಿತು. ಇಲ್ಲೆಲ್ಲ ಸಾರ್ವಜನಿಕ ಸಾರಿಗೆಗಳು ತುಂಬ ಚೆನ್ನಾಗಿದೆ. ಆಗಲೇ ರಾತ್ರಿ 8:30 ಆಗಿದೆ, ಇನ್ನೂ ಬೆಳಕಿದೆ, ಸೂರ್ಯ ಇನ್ನೂ ಮುಳುಗಿಲ್ಲ. ಇಲ್ಲಿ ನಾವಿವತ್ತು ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಉಳಿತಿದ್ದೀವಿ. ನಾವು ನೆದರ್ಲ್ಯಾಂಡ್ನಿಂದ ಹೋಗ್ತಾ ಏನೇನು ನಾನು ನೋಡ್ಕೊಂಡು ಹೋದ್ವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ.